ಹುಡುಗಿ ವೇಷ ಹಳ್ಳಿದು ಭಾಷೆ ಹಳ್ಳಿದು ಆದ್ರೂ ತಮಾಷೆನೇ ಅಲ್ಲ. ಇವಳಲ್ಲಿ ಏನೋ ಒಂದು ಪವರ್ ಇದೆ. ಆ ಪವರ್ ನನ್ನ ಬಿಟ್ಟು ಬಿಡದೆ ಎಳಿತಾ ಇದೆ. ಯಾವತ್ತು ಯಾವ ಹುಡುಗಿನ ನೋಡಿದ್ರು ಆಗದಿರಿದ ವೈಬ್ರೇಷನ್ನು ಈ ಹುಡುಗಿನ ನೋಡಿದಾಗಿಂದ ಯಾಕಾಗ್ತಿದೆ? ನನ್ನ ಆದಿಶೇಷ ಆತ್ಮಕ್ಕೆ ಆಶ್ರಯ ಕೊಟ್ಟಿದ್ಯಾ ತ್ರಿಶೂಲ್ ನೀನು. ಅದಕ್ಕೆ ನಿನ್ನನ್ನು ಹುಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಷ್ಟೇ ನಾನು ನಿನ್ನನ್ನು ಬಂದು ಸೇರ್ಬಿಡ್ತೀನಿ. ಏನ್ ಮೇಡಮ್, ಒಳಗೊಳಗೆ ನಗ್ತಾ ಇದ್ದೀರಾ? ನಮ್ಮನ್ನ ನೆಪಸ್ಕೊತಾ ಇದ್ದೀರಾ ಹೇಗೆ? ಅಲ್ಲ ಮೇಡಮ್, ಜೊತೆಲಿ ಕೂತಿರೋನ್ ಮುಖ ಡೈರೆಕ್ಟ್ ಆಗಿ ನೋಡ್ದೆ ಮನ್ಸಲ್ಲೇ ನೆನ್ಸ್ಕೊಂಡು ಖುಷಿ ಪಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಅದೊಂಥರ ದೊಡ್ಡ ಕ್ರೈಮು ಅಂತ ನನ್ಗನ್ಸುತ್ತೆ. ಒಸಿ ಗಾಡಿ ನಿಲ್ಲಿಸ್ತೀರಾ? ಸಾರಿ, ಇದು ನಾನ್ ಸ್ಟಾಪ್ ಕನಕದುರ್ಗ ಎಕ್ಸ್ಪ್ರೆಸ್. ರಿಕ್ವೆಸ್ಟ್ ಸ್ಟಾಪ್ ಇಲ್ಲ. ಕನಕದುರ್ಗದಲ್ಲಿ ಯಾರ ಮನೆಗೆ ಹೋಗ್ಬೇಕು ಹೇಳಲ್ವಾ? ಆಯ್ತು ಬಿಡಿ. ಹೇಳಿದಿದ್ರೆ ಕರ್ಕೊಂಡೋಗಿ ಅಲ್ಲೇ ಬಿಡ್ತಿದ್ದೆ ಅನ್ನೋ ಕಾರಣಕ್ಕೆ ಹೇಳಿದೆ ಅಷ್ಟೇಪ್ಪ. ನೋಡಿ, ಎಕ್ಸಾಕ್ಟ್ ಆಗಿ ಇಲ್ಲಿಂದ ಕನಕದುರ್ಗ ಸ್ಟಾರ್ಟ್ ಆಗತ್ತೆ. ನೀವ್ ಯಾರ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ಅಲ್ಲೇ ಬಿಟ್ಬಿಡ್ತೀನಿ. ಅಲ್ಲಿ ಕಾಣಿಸಿದೆಯಲ್ಲ, ಅದು ಶಿವಣ್ಣನ ಮನೆ. ಇನ್ನು ಈ ಕಡೆ ಇರೋದು ಮೇಡಮ್ 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 ಹೇಳ್ದೆ ಕೇಳದೆ ಮಾಯ ಆಗ್ಬಿಟ್ರು. ಎದ್ದಕ್ಕಿದ್ದ ಮಾಯ ಆಗ್ಬಿಡ್ತಾರೆ. ಅಲ್ಲ, ಅವಳೇನು ಹುಡುಗಿನ ಇಲ್ಲ ಮೋಹಿನಿನ? ಚಿಕ್ಕ ಯಜಮಾನ್ರೆ ಬೇರೆ ಇನ್ನೂ ಇದ್ದಿಲ್ಲ. ಚಿಕ್ಕ ಯಜಮಾನ್ರೆ, ಮನೆ ಬಂತು. ತ್ರಿವಿಕ್ರಮ, ಅಲ್ಲೇ ನಿಂತ್ಕೊಳ್ಳೋ. ಅಬ್ಬಾ, ಸದ್ಯ ಬಂದಿಯಲ್ಲ, ನಿನ್ ದೃಷ್ಟಿಯಾಗಿದೆ, ದೃಷ್ಟಿ ತೆಗಿಬೇಕು. ಜಯಂತಿ, ಆರ್ತಿ ತಗೊಂಡ್ಬಾ. ಅಜ್ಜಿ, ವೈ ಆಲ್ ದಿಸ್ ಅಜ್ಜಿ? ಅಣ್ಣ, ನಿನಗೆ ಹೊರಗಡೆ ಅಂಟಿರೋ ಗ್ರಹ ದೋಷಗಳು ಮನೆ ಒಳಗೆ ಬರಬಾರ್ದು ಅಂತ ಈ ಆರತಿ ಮಾಡಿಸ್ಕೊ. ತನಿಷಾ, ಹಾಗೆ ಸ್ವಲ್ಪ ದೃಷ್ಟಿ ತೆಗೆದ್ಬಿಡೆ. ಅಯ್ಯೋ, ದೃಷ್ಟಿಗಿಷ್ಟಿ ಎಲ್ಲ ನಂಗೆ ತೆಗಿಯಕ್ಕೆ ಬರಲ್ಲಪ್ಪ. ಏನು ಬರುತ್ತೆ ನಿಮಗೆ? ಇವತ್ತಿನ ಕಾಲದ ಹುಡುಗಿಯರು ಮೊಬೈಲ್ ಒಂದು ಬಿಟ್ರೆ ನಿಮಗೆ ಏನು ಗೊತ್ತಿರಲ್ಲ. ನಾನೇ ತೆಗಿತೀನಿ, ಸರಿಯಾಗಿ ನಿಂತ್ಕೊಳ್ಳ. ಅಬ್ಬಾ, ಎಷ್ಟು ದೃಷ್ಟಿ ಆಗಿತ್ತು. ಆಯ್ತಾ ನಿಮ್ದಲ್ಲ? ಈಗ ಬಾಪ. ಮಗನೇ, ಮಾಮ್, ಡ್ಯಾಡ್, ನಂಗೆ ತುಂಬ ಸುಸ್ತಾಗಿದೆ. ಓಕೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಅಮೋರೆ, ಚಿಕ್ಕ ಯಜಮಾನ್ರನ್ನ ಹುಷಾರಾಗಿ ನೋಡ್ಕೊಡಿ. ಓಕೆ, ಬಾಯ್ ಎವ್ರಿಬಡಿ. ಅಪ್ಪ ಅಮ್ಮ ಬೇಗ ಬಂದ್ಬಿಡಿ.
ಏನಾಗ್ತಾ ಇದೆ? ಯಾಕೆ ನನ್ನ ಕೈ ಕಾಲುಗಳು ಸರ್ಪರೂಪ ತಾಳ್ತಾ ಇದೆ? ಏನ್ ನಡೀತಾ ಇದೆ ಅಂತ ನಾನು ತಿಳ್ಕೊಳ್ಳೇಬೇಕು. ನನಗೇಕೆ ಒಳ ಪ್ರವೇಶ ಮಾಡಲಾಗುತ್ತಿಲ್ಲ? ಅಯ್ಯೋ, ಈ ಮನೆಯ 4 ದಿಕ್ಕಿನಲ್ಲೂ ಅಗ್ನಿ ರೇಖೆ ಕಾಣಿಸುತ್ತಿದೆ. ಏನ್ ನಡೀತಾ ಇದೆ ಇಲ್ಲಿ? ನಾನು ಅದನ್ನ ತಿಳ್ಕೊಳ್ಳೇಬೇಕು. ಅದಕ್ಕಾಗಿ ನಾನು ಈ ಕೂಡಲೇ ನಾಗಲೋಕಕ್ಕೆ ಹೋಗಬೇಕು. ತ್ರಿಕಾಲ ಗುರುಗಳೇ ಇದಕ್ಕೆ ನನಗೆ ಉತ್ತರಿಸಬೇಕು. ನಾನು ಈಗಲೇ ನಾಗಲೋಕಕ್ಕೆ ಹೋಗಬೇಕು. ಶಿವಾನಿ, ಪ್ರಣಾಮಗಳು ಗುರುದೇವ. ತಥಾಸ್ತು. ನಾಲ್ಕು ವರ್ಷಗಳ ಅಜ್ಞಾತವಾಸ ಮುಗಿಸಿ ಮರಳಿದ್ದೇನೆ. ನಾಗಲೋಕದ ಈ ದುಸ್ಥಿತಿಯನ್ನು ಕಂಡು ಮನಮಮ್ಮಲ ಮರುಗುತ್ತಿದೆ. ಭೂತವನ್ನು ನೆನೆದು ಕಣ್ಣೀರಾಗಬೇಡ ಶಿವಾನಿ. ಭವಿಷ್ಯದಲ್ಲಿ ಆಗಬೇಕಾದದ್ದು ಬೆಟ್ಟದಷ್ಟಿದೆ. ಈ ನಾಗಲೋಕವನ್ನು ಉಳಿಸಬೇಕಾದ ಮಹತ್ತರ ಹೊಣೆ ಈಗ ನಿನ್ನ ಮೇಲೆಯೇ ಇದೆ ಶಿವಾನಿ. ನಿನ್ನ ಮುಂದಿನ ಯೋಚನಾ ಲಹರಿ ಆ ಸಾಧನೆಯ ಕಡೆಗಷ್ಟೇ ಸಾಗಬೇಕು. ದಿಗ್ಬಂಧನದಿಂದ ಹೊರಬಂದ ಮರುಕ್ಷಣದಿಂದಲೇ ನನ್ನ ಪ್ರಯತ್ನ ಮೊದಲಗೊಂಡಿದೆ. ಶಿವಾನಿ, ಈಗ ಪ್ರಥಮವಾಗಿ ನಿನ್ನಿಂದ ಆಗಬೇಕಾಗಿರುವ ಕಾರ್ಯ ಆದಿಶೇಷನನ್ನ ಕಂಡುಹಿಡಿಯುವುದು. ಆ ಕೆಲಸ ಈಗಾಗಲೇ ಆಗಿದೆ ಗುರುದೇವ. ಆದರೆ ಆದಿಶೇಷನ ಗೃಹ ಪ್ರವೇಶಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಅದಾವುದೋ ಶಕ್ತಿ ನನ್ನನ್ನು ತಡೆಯುತ್ತಿದೆ. ಆ ಶಕ್ತಿ ದಿಗ್ಬಂಧನ ಶಕ್ತಿ. ನಿನ್ನನ್ನು ಮನೆಯ ಒಳಗೆ ಪ್ರವೇಶ ಮಾಡದಂತೆ ಆ ದುಷ್ಟ ಮಾಂತ್ರಿಕ ದಿಗ್ಬಂಧನವನ್ನು ಮಾಡಿಸಿದ್ದ. ಈ ಹಿಂದೆ ನೀನು ಆ ಮನೆಯ ಒಳಗೆ ಸರಾಗವಾಗಿ ಹೋಗಿ ಬರುತ್ತಿದ್ದೆ. ಆದರೆ ಹೀಗದು ಅಸಾಧ್ಯ. ಶಿವಾನಿ, ನೀನು ಆ ಗೃಹ ಪ್ರವೇಶ ಮಾಡಬೇಕಾದರೆ ನಿನಗೆದುರಾಗುವ ಆ ಅಗಾಧ ಮಾಂತ್ರಿಕ ಶಕ್ತಿಯನ್ನು ನಿಗ್ರಹಿಸಬೇಕಾಗುತ್ತದೆ. ಆ ನಿಗ್ರಹವಾದರೂ ನನಗೆ ದೊರೆಯುವುದು ಹೇಗೆ ಗುರುದೇವ? ಧೃತಿಗೆಡಬೇಡ. ಆ ಬಂಧನವನ್ನು ದಾಟಿ ಗೃಹ ಪ್ರವೇಶಿಸಲು ನಾನು ನಿನಗೆ ಮಾರ್ಗವನ್ನು ಸೂಚಿಸುತ್ತೇನೆ. ಹೋಗಿ ಬಾ. ನಿಮ್ಮ ಆಜ್ಞೆಯಂತೆ ಆಗಲಿ ಗುರುದೇವ. ನನ್ನ ಮಾರ್ಗಸೂಚಿ ನಿನಗೆ ತಲುಪುವವರೆಗೂ ನೀನು ಆದಿಶೇಷನ ಸಾಮೀಪ್ಯವನ್ನು ಬಿಡಬಾರದು. ಇದು ನನ್ನ ಆಗ್ರಹ. ಅದು ಹೇಗೆ ಸಾಧ್ಯ ಗುರುದೇವ? ಸಾಮೀಪ್ಯವೆಂದರೆ ಅವನ ಸಂಗಡವೆಂದಲ್ಲ. ಆತ ನಿನ್ನ ಕಣ್ಗಾವಲಲ್ಲಿರಬೇಕು. ಅರ್ಥವಾಯಿತು ಗುರುದೇವ. ಆತನ ಚಲನವಲನಗಳು ನನ್ನ ದೃಷ್ಟಿಗೆ ನಿಲುಕುವಷ್ಟು ಸಮೀಪದಲ್ಲಿ ನಾನಿರಬೇಕು. ಅದೇ ಅಲ್ಲವೇ
ನಿಮ್ಮ ಮಾತಿನ ತಾತ್ಪರ್ಯ? ಹೌದು, ಅದಕ್ಕೆ ಬೇಕಾಗಿರುವ ಸಲಕರಣೆ ಮಾಹಿತಿಗಳನ್ನು ನಾನು ನಿನಗೆ ಒದಗಿಸುತ್ತೇನೆ. ಧನ್ಯವಾದಗಳು ಗುರುದೇವ. ನಾನಿನ್ನು ಹೊರಡುತ್ತೇನೆ. ನಿಲ್ಲು ಶಿವಾನಿ. ಈ ಬಾರಿ ನಿನ್ನೊಬ್ಬಳನ್ನೇ ಭೂಲೋಕಕ್ಕೆ ಕಳುಹಿಸಿಕೊಡುವುದಿಲ್ಲ. ನೀಲಿ, ವೀರ, ಶೂರ, ನಿನ್ನೊಂದಿಗೆ ಇವರನ್ನು ಕಳುಹಿಸಿಕೊಡುತ್ತೇನೆ. ಆದರೆ ನಿಜಕ್ಕೂ ಭೂಲೋಕದಲ್ಲಿ ನನಗೆ ಇವರ ಸಹಕಾರದ ಅಗತ್ಯವಿದೆಯೇ? ಇದೆ. ಇವರ ಉಪಯೋಗ ನನಗೆ ಗೋಚರಿಸುತ್ತಿದೆ. ನೀಲಿ ಹಾಗೂ ಶೂರವೀರರೊಂದಿಗೆ ನೀನು ಈಗಲೇ ಹೊರಡು. ತಗೋ, ಇನ್ಮೇಲಿಂದ ಈ ಕಾರ್ ನಿಂದು. ಆದರೆ ಯಜಮಾನ್ರೆ, ಈ ಕಾರು ನನ್ನ ಮಗನಿಗೆ ಈ ಕಾರ್ ಅಂದರೆ ಪ್ರಾಣ. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಮಗನ ಪ್ರಾಣನ ಹುಲಿಯಿಂದ ಕಾಪಾಡಿದೆಯಲ್ಲ, ಅದಕ್ಕೆ. ನೀನು ಹೇಳಿಲ್ಲ, ನನ್ನ ಮಗ ಎಲ್ಲ ವಿಷಯ ಹೇಳೋದು. ಇಷ್ಟು ದೊಡ್ಡ ಸಾಹಸ ಮಾಡಿ ಏನೂ ಮಾಡಿಂದ ಇರೋ ಥರ ನಿಂತಿದೆಯಲ್ಲ, ವೆರಿ ಮಾಡೆಸ್ಟ್ ಆಫ್ ಯು. ನಿನ್ನ ಗುಣ ನಿಮ್ಮ ಅಪ್ಪನಿಂದ ಸ್ಟ್ರೈಟಾಗಿ ಬಂದಿದೆ. ಹಾಗೆ ನೋಡಿದ್ರೆ ತುಂಬ ಪ್ರಿಷಿಯಸ್ ಆಗಿರೋ ನನ್ನ ಮಗನ ಪ್ರಾಣ ಕಾಪಾಡಿದ್ದಕ್ಕೆ ನಾನು ಕೊಟ್ಟಿರೋ ಗಿಫ್ಟು ತುಂಬ ಚಿಕ್ಕ. ಥ್ಯಾಂಕ್ ಯು ಯಜಮಾನ್ರೆ. ಆ ತ್ರಿಶೂಲ್, ನಾನು ನಿನಗೆ ಕೊಟ್ಟಿರೋ ಗಿಫ್ಟ್ಗೆ ರಿಟರ್ನ್ ಗಿಫ್ಟ್ ಆಗಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನು ಬೇಕಾದ್ರೆ ಕೇಳಿ ಯಜಮಾನ್ರೆ, ನಿಮಗೆ ಇಲ್ಲ ಅನ್ನೋ ಪದ ನನ್ನ ಬಾಯಲ್ಲೇ ಬರೋದಿಲ್ಲ. ನೀನು ನನ್ನ ಮೇಲೆ, ನನ್ನ ಮಗಳ ಮೇಲೆ ಇಟ್ಟಿರೋ ವಿಶ್ವಾಸ, ಅಭಿಮಾನ, ನಿಯತ್ತು ಕೊನೆವರೆಗೂ ಇರಬೇಕು. ನಾನು ನಮ್ಮ ಅಪ್ಪನ ಮಗ ಯಜಮಾನ್ರೆ, ಆದರೆ ನಿಯತ್ತಲ್ಲಿ ನಮ್ಮ ಅಪ್ಪಂಗೆ ಅಪ್ಪ. ಗಾಡ್ ಬ್ಲೆಸ್ ಯು. ಹೋಗ್ಬಾ. ಯಾವುದು ಅನ್ನೋನ್ ನಂಬರ್? ಹಲೋ, Am I speaking to Mr. Digvijay? ಎಸ್, ಹೂಸ್ ದಿಸ್? ನಿಮ್ಮ ಹೊಸ ಕ್ಲೈಂಟ್ ಅನ್ಕೊಳ್ಳಿ. ಕ್ಲೈಂಟಾ? ಯಾವ ವಿಷಯಕ್ಕೆ? ವೇದವತಿ ನಗರದಲ್ಲಿ ನಿಮ್ದೊಂದು ಪ್ರಾಪರ್ಟಿ ಸೇಲ್ಗಿದೆ ಅಂತ ಗೊತ್ತಾಯ್ತು. ಯಾ, ಅಫ್ಕೋರ್ಸ್ ಇಟ್ಸ್ ಫಾರ್ ಸೇಲ್. ನಮಗೆ ಆ ಪ್ರಾಪರ್ಟಿ ತಗೊಳಕ್ಕೆ ಇಂಟ್ರೆಸ್ಟ್ ಇದೆ, ಅದನ್ನು ಹೇಳೋದಕ್ಕೆ ಫೋನ್ ಮಾಡಿದ್ದು. ಓಕೆ. ಆಕ್ಚುಲಿ ವಿ ಆರ್ ಫ್ರಮ್ ಸೌತ್ ಅಮೆರಿಕಾ. ನಮ್ಮ ಮೇಡಮ್ಮು ಇಂಡಿಯಾದಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದಾರೆ. ಅದಕ್ಕೆ ಒಂದು ಪ್ರಾಪರ್ಟಿ ಬೇಕಾಗಿದೆ. ನಮಗೆ ಆ ಜಾಗ ತುಂಬ ಇಷ್ಟ ಆಗಿದೆ. ಸೊ ಓಕೆ, ಬಟ್ ನಿಮ್ಮ ಬಾಸ್ ಅಂದ್ರಲ್ಲ, ಅವ್ರು ಯಾರು ಅಂತ ತಿಳ್ಕೊಬೋದಾ? ಸೌತ್ ಅಮೆರಿಕಾದಲ್ಲಿ ದೊಡ್ಡ ಎಂಟರ್ಪ್ರಿನರ್, ಹೆಸರು ಧನಂಜಯ್ ಭಟ್ನಾಗರ್. ಓ, ಧನಂಜಯ್ ಭಟ್ನಾಗರ್. ಓಕೆ, ಯಾವಾಗ ಮೀಟ್ ಮಾಡೋಣ? ಇವತ್ತೇ 11 ಗಂಟೆಗೆ. ದಟ್ಸ್ ಫೈನ್. ವೆನ್ಯೂ? ಲೊಕೇಶನ್ ಶೇರ್ ಆಗುತ್ತೆ. ಓಕೆ, ಐ ವಿಲ್ ರೀಚ್ ದೇರ್ ಅಟ್ 11 sharp. ಥ್ಯಾಂಕ್ ಯು. ಯಾರೋ ದಾನವಾಗಿ ಕೊಟ್ಟಿದ್ದನ್ನು ಮನೆಗೆ ತಂದು ಖುಷಿ ಪಡೋದೇ ಆಗೋಯ್ತು ನಿಮ್ಮ ಜೀವನ ಪೂರ್ತಿ. ಒಂದಿನಾನಾದರೂ ನೋಡೆ ಮಧುಮತಿ, ಇದು ನಾನು ಸಂಪಾದನೆ ಮಾಡಿದ್ದು, ನನ್ನ ದುಡ್ಡಿಂದ ತಂದಿದ್ದು ಅಂತ ಒಂದು ಮೊಳ ಹೂನಾದರೂ ತಂದ್ಕೊಟ್ಟಿದ್ದೀರೇನ್ರಿ? ಹೇಳ್ರಿ. ಲೇ, ಕಾಮೋದೇನು ಥರ ನಮ್ಮ ಯಜಮಾನ್ರೆ ಬೇಡಕ್ಕೆ ಮುಂಚೆನೇ ಎಲ್ಲ ಕೊಡೋವಾಗ ನಮಗೆ ಯಾಕೆ ದುಡ್ಡು ಕಾಸು? ದಯವಿಟ್ಟು ನಿಲ್ಲಿಸಿ ನಿಮ್ಮ ಹಳೆ ಪುರಾಣನ. ನಿಮ್ಮನ್ನು ಕಟ್ಕೊಂಡು ದಿನದಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ಅಲ್ಲ, ಸ್ವಾಮಿಗಳು ಹೇಳಿದ್ ನಿಮ್ಮ ತಲೆಗೆ ಹೋಗಿಲ್ವಾ? ತ್ರಿವಿಕ್ರಮನ್ ಜಾಗದಲ್ಲಿ ಕಂಟಕ ಇದೆ ಅಂದರೆ ಅದು ನಮ್ಮ ಮಗನಿಗೂ ಅನ್ವಯಿಸುತ್ತೆ. ಇಬ್ಬರು ಒಂದೇ ಸಮಯದಲ್ಲಿ ಹುಟ್ಟಿದ್ದು, ಇಬ್ಬರು ಜಾತಕನೂ ಒಂದೇ. ಅವನಿಗಿರೋ ಸರ್ಪ ಕಂಟಕ ನಮ್ಮ ಮಗನಿಗೆ ಎದುರಾದ್ರೆ ಅದ್ರ ಬಗ್ಗೆ ಏನಾದರೂ ಯೋಚನೆ ಇದೆಯೇನ್ರಿ ನಿಮಗೆ? ಹಂಗಲ್ವೇ? ಇಲ್ಲಿ ನೋಡಿ, ಚಿಕ್ಕ ಯಜಮಾನ್ರು ನಂಗೇನು ಕೊಟ್ಟಿದ್ದಾರೆ.
ಜಾಕೆಟು ವಾಚು ಪರ್ಫ್ಯೂಮು ಇನ್ನೂ ಇದೆ ಒಂದು ನಿಮಿಷ ಕನ್ನಡಕ ಚಿಕ್ಕೇಜ್ ಮಾಡಿರೋದು ನಮ್ಮ ಚಿಕ್ಕೇಜ್ ಮಾಡ್ರು ದಾನವೀರ ಶೂರ ಕರ್ಣ ಅಲ್ವಾ ಅಪ್ಪನ ನೀರ್ತಿನ ಮಗ ಹೇಗೆ ಮುಂದುವರಿಸ್ತಾ ಇದ್ದಾನೆ ನೋಡಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಒಂದಿನ ಅವ್ರು ಬಟ್ಟೆ ಕೊಟ್ರು ಅಂತ ತರ್ತಾನೆ, ಇನ್ನೊಂದಿನ ಅವ್ರು ಶೂ ಕೊಟ್ರು ಅಂತ ತರ್ತಾನೆ. ಈಗ ನೋಡಿದ್ರೆ ಅವ್ರು ಬಳಸಿರೋ ಜೀಪು ಕನ್ನಡಕ ಇವೆಲ್ಲ. ಅಮ್ಮ ಮಾತಾಡ್ಬೇಡ್ವೋ? ನಮ್ಮ ಜೀವನ ಪೂರ್ತಿ ಸೆಕೆಂಡ್ ಹ್ಯಾಂಡ್ಗಳಲ್ಲೇ ಕಳ್ದೋಗ್ಬೇಕಾ? ನೀನಾದ್ರೂ ಬದಲಾಗೋ. ಮಾ ಹ್ಯಾಂಡು ಫಸ್ಟ್ ಆದ್ರೇನು ಸೆಕೆಂಡ್ ಆದ್ರೇನು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ. ನಮಗೆ ಅದು ಹೇಗೆ ಯೂಸ್ ಆಗುತ್ತೆ ಅನ್ನೋದು ಮುಖ್ಯ. ಅಲ್ವಾ ಮೈ ಡಿಯರ್ ಮಮ್ಮಿ? ತೆಗ್ಯೋ ಕೈನಾ. ಇದನ್ನೆಲ್ಲ ನಿಮ್ಮ ಯಜಮಾನರು ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಯಾಕೆ? ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಬಾಯಿಗೆ ಬಂದಂಗೆ ಬೈದ್ರು ನೀವಿಬ್ರು ನಗ್ತಾ ನಗ್ತಾ ಸ್ವೀಕಾರ ಮಾಡ್ತೀರಾ ನೋಡಿ, ಅದಕ್ಕೆ ಈ ಗಿಮ್ಲ. ನಾವು ನೋಡೋ ದೃಷ್ಟಿಲಿರುತ್ತೆ ಮಧು. ಹೌದಮ್ಮ, ನೀನೊಂದು ಸ್ವಲ್ಪ ಬ್ರಾಡಾಗಿ ಯೋಚನೆ ನೋಡೋದನ್ನು ಕಲಿಬೇಕು. ನಾವು ಒಳ್ಳೆ ರೀತಿಯಲ್ಲೇ ನೋಡ್ತೀವಿ, ಆದ್ರೆ ಅವರು ಅದೇ ಥರ ನೋಡ್ತಾರಾ? ನಮ್ಮನ್ನ ಭಿಕ್ಷುಕರ ಥರ ನೋಡ್ತಾರೆ. ನೀನು ತುಂಬ ಯೋಚನೆ ಮಾಡ್ತೀಯಮ್ಮ. ಬಂದಿದ್ದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಜೀವನದಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿರೋದನ್ನು ಬಿಟ್ಟು ಈ ಫಸ್ಟು ಸೆಕೆಂಡು ಅನ್ನೋ ತಾರತಮ್ಯ ಯಾಕಮ್ಮ? ತ್ರಿಶೂಲ್, ಪ್ರಪಂಚದಲ್ಲಿ ಯಾವಾಗಲೂ ಫಸ್ಟ್ಗೆ ಕಾಣೋ ಬೆಲೆ ಇರೋದು, ಸೆಕೆಂಡ್ಗಲ್ಲ. ಅಪ್ಪ ಮಗನ್ಗೆ ಆ ಮನೆಯವ್ರು ಮಾತಾಡಿದ್ರೆ ವೇದ, ನಾನು ಮಾತಾಡಿದ್ರೆ ವಾದ, ಅಷ್ಟೇ ತಾನೇ? ಅಮ್ಮ ಪ್ಲೀಸ್. ಮಾತಾಡಿದ್ರೆ ಅರ್ಥ ಮಾಡ್ಕೊಳ್ದೆ ಇರೋರ ಹತ್ರ ಏನು ಹೇಳಿದ್ರೂ ಪ್ರಯೋಜನ ಇಲ್ಲ. ಅಮ್ಮ ತ್ರಿಶೂಲ್, ನಿಮ್ಮಮ್ಮ ಯಾವಾಗ ಬದಲಾಗ್ತಾಳೆ? ನಾವು ಬದಲಾದಾಗ? ಮಾ ಮೈ ಸ್ವೀಟೆಸ್ಟ್ ಮಮ್ಮಿ. ಏನ್ ಶಿವಾನಿ, ಪ್ರಾಪರ್ಟಿನ ಈಗಲೇ ಪರ್ಚೇಸ್ ಮಾಡ್ಬಿಡೋದ? ಮಾಡ್ಬೋದು, ಅಥವಾ ಮಾಡ್ದೇನೂ ಇರ್ಬೋದು. ಆದ್ರೆ ಆ ಜಾಗ ತಗೊಳ್ಳೋದು ಇನ್ನೂ ಫೈನಲ್ ಆಗಿಲ್ವಾ? ಅದೇ ಫೈನಲ್. ಸುತ್ತಮುತ್ತ ಅದಕ್ಕಿಂತ ಸುರಕ್ಷಿತವಾದ ಜಾಗ ನಮಗೆ ಬೇರೆ ಇಲ್ಲ. ಆ ಜಾಗದಲ್ಲಿ ಅಂಥದ್ದೇನು ವಿಶೇಷತೆ ಇದೆ? ಮೊದಲನೇದಾಗಿ ಈಗ ನಾವು ಕೊಂಡ್ಕೋತಾ ಇರೋ ಜಾಗದಲ್ಲಿ ಹಿಂದೆ ಒಂದು ಪರಮೇಶ್ವರನ ದೇವಸ್ಥಾನ ಇತ್ತು. ಸೊ ನಮಗಿರೋದಕ್ಕೆ ಅದು ಸುರಕ್ಷಿತವಾದ ಜಾಗ. ಎರಡನೇದಾಗಿ ಆ ಜಾಗ ಭೂಲೋಕದಲ್ಲಿ ನಾಗಬನ ಇದ್ದ ಹಾಗೆ, ಅಲ್ಲಿಲ್ದಿರೋ ಸರ್ಪದ ಜಾತಿನೇ ಇಲ್ಲ. ಸರ್ಪಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮನುಷ್ಯರು ಹೆಚ್ಚಾಗಿ ಅಲ್ಲಿಗೆ ಬರೋದಿಲ್ಲ. ಹಾಗಾಗಿ ಅದು ನಮಗೆ ಸುರಕ್ಷಿತವಾದ ಜಾಗ. ನಾವೀಗ ಇಡೋ ಪ್ರತಿಯೊಂದು ಹೆಜ್ಜೆನೂ ತುಂಬಾ ಎಚ್ಚರಿಕೆಯಿಂದ ಇಡಬೇಕು. ವ್ಯವಹಾರ ಮುಗ್ದು ಆ ಜಾಗ ನಮ್ದಾಗೋವರೆಗೂ ಅವ್ರಿಗೆ ನಮ್ಮ ಮೇಲೆ ಯಾವುದೇ ಅನುಮಾನ ಬರ್ದಿರೋ ಹಾಗೆ ನಾವು ನೋಡ್ಕೋಬೇಕು. ಎಲ್ಲದಕ್ಕಿಂತ ತುಂಬ ಮುಖ್ಯವಾದ ವಿಷಯ ಏನಂದರೆ, ನಾವು ಈ ಲೋಕದಲ್ಲಿರೋ ತನಕ, ನಮ್ಮ ಕೆಲಸಗಳು ಮುಗಿಯೋ ತನಕ ನಮ್ಮ ವೇಷ ಭಾಷೆ ಇಲ್ಲಿನವರಾಗೆ ಇರಬೇಕು. ಅದನ್ನ ಒಪ್ಕೋತೀನಿ ಶಿವಾನಿ. ಆದ್ರೆ ನಾವೇ ಇದ್ದಾಗ ನಾವು ನಾಗಲೋಕದ ಭಾಷೆನಲ್ಲೇ ಮಾತಾಡಬಹುದಲ್ವಾ? ಎಲ್ಲಿ ತನಕ ನಮ್ಮ ಭಾಷೆ, ನಮ್ಮ ಮಾತು, ನಮ್ಮ ನಡವಳಿಕೆ ಇಲ್ಲಿನವರಾಗಿರುತ್ತೋ ಅಲ್ಲಿವರೆಗೂ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಾವು ಮೀಟ್ ಮಾಡ್ತಾ ಇರೋ ವ್ಯಕ್ತಿಗೆ ನಮ್ಮ ಮೇಲೆ ಯಾವುದೇ ಅನುಮಾನ ಬರ್ದಿರೋ ಹಾಗೆ ನಾವು ವ್ಯವಹಾರ ಮಾಡಬೇಕು. ಆಯ್ತು,